ದೇವನಹಳ್ಳಿ ಪಟ್ಟಣದಲ್ಲಿ ಎಂಥ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಅಂದ್ರೆ ರಾಶಿ ರಾಶಿ ಕಸ ಬಿದ್ದಿದ್ರೂ ಕೂಡ ಆಡಳಿತ ವರ್ಗ ಎಚ್ಚೆತ್ತುಕೊಳ್ತಲೇ ಇಲ್ಲ. ಕೆಂಪೇಗೌಡ ಏರ್ಪೋರ್ಟ್ಗೆ ಹೊಂದಿಕೊಂಡಿರುವ ಪಟ್ಟಣದಲ್ಲಿ ಕಸದ ರಾಶಿಯಿಂದ ಗಬ್ಬು ನಾರ್ತಾ ಇದೆ. ಕಸ ಕಣ್ಣಿಗೆ ಬಿದ್ದರೂ ಕೂಡ ಪುರಸಭೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಧಿಕಾರಿಗಳು ಕಸ ಎಸೆಯೋರಿಗೆ ಬಿಸಿ ಮುಟ್ಟಿಸುವಲ್ಲಿ ಪುರಸಭೆ ವೈಫಲ್ಯ ಅಥವಾ ಫೇಲ್ಯೂರ್ ಆಗಿದೆ. ತ್ಯಾಜ್ಯ ವಿಲೇವಾರಿ ಮಾಡದಿರುವ ಪುರಸಭೆ ಇವರ ಧೋರಣೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಂತೆ ಕಸ ಎಸೆಯುವ ವಿರುದ್ಧ ಫೈನ್ ಹಾಕ್ತಾ ಇಲ್ಲ. ಕಸ ಎಸಿತಾ ಇರೋರ ವಿರುದ್ಧ ದಾರಿ ಬದಿ ಕಸ ಎಸೆಯುವವರಿಗೆ ದಂಡ ಹಾಕಬೇಕು. ಅದಕ್ಕೆ ನೀವು ಮೀನಾಮೇಷ ಎಣಿಸ್ತಾ ಇದ್ದೀರಿ. ತ್ಯಾಜ್ಯ ನಿರ್ವಹಣೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಮೊದಲೇ ಬೆಂಗಳೂರು ಹಾಳಾಗೋಗಿರೋ ಪಟ್ಟಣದಲ್ಲಿ ಅಥವಾ ಗಲೀಜ್ ಅಂತ ಅನಿಸ್ಕೊಂಡಿರೋ ಪಟ್ಟಣಗಳಲ್ಲಿ 5ನೇ ಸ್ಥಾನ ಪಡ್ಕೊಂಡಿದೆ. ಅದ್ರ ಪಕ್ಕದಲ್ಲೇ ಇರೋ ಇಲ್ಲಿ ಪುರಸಭೆಯಲ್ಲಿ ಇಂಥ ವಾತಾವರಣ ನೋಡಿ. ಅಲ್ಲಿ ದೇವನಹಳ್ಳಿಯಲ್ಲಿ ಕಸದ ಸಮಸ್ಯೆ ಕುರಿತಾಗಿ ನಮ್ಮ ಪ್ರತಿನಿಧಿ ಮಹೇಶ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಬೆಂಗಳೂರಿನೆಲ್ಲೆಡೆ ಏನು ಕಸ ವಿಲೇವಾರಿಗೆ ಸಾಕಷ್ಟು ಕಾರ್ಯಾಚರಣೆ ರೂಪುಗೊಂಡಿರುವಂಥದ್ದು. ಸರ್ಕಾರ ಮಟ್ಟದಲ್ಲಿ ಏನು ರಸ್ತೆ ಬದಿ ಆಗಿರ್ಬೋದು ಮತ್ತು ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಕಸ ಎಸೆಯುತ್ತಾರೆ ಅವ್ರಿಗೆ ದಂಡನೆ ಮತ್ತು ಅವ್ರಿಗೆ ಮನವರಿಕೆ ಮಾಡುವಂಥ ಕೆಲಸ ಆಗ್ತಿದೆ. ಇದನ್ನು ಹೊರತುಪಡಿಸಿ ಏನು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತೆ ಇರುವಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ವಿಶೇಷವಾಗಿ ದೇವನಹಳ್ಳಿಯಲ್ಲಿ ಏನು ರಸ್ತೆ ಬದಿ ಕಸ ಹಾಕುವವರು ಮತ್ತು ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕೋರಿಗೆ ಯಾವುದೇ ರೀತಿಯಾದಂಥ ದಂಡನೆ ಆಗ್ತಾಯಿಲ್ಲ ಅಂತ ಇಲ್ಲಿ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇರುವಂಥದ್ದು. ಈಗ ನಾವು ದೃಶ್ಯಾವಳಿಯಲ್ಲಿಯೂ ಸಹ ನೋಡ್ತಾ ಇರ್ಬೋದು. ನಾವು ಈಗ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣಕ್ಕೆ ಹೊಂದಿಕೊಂಡು ಇರುವಂತಹ 10ನೇ ವಾರ್ಡ್ನಲ್ಲಿ ನಾವಿದ್ದೀವಿ. ಇಲ್ಲಿ ಸಾಕಷ್ಟು ಕಸವನ್ನು ಇಲ್ಲಿ ತಂದು ಹಾಕಿ ಸಾರ್ವಜನಿಕರು ಹೋಗ್ತಾ ಇರುವಂಥದ್ದು. ಆದರೆ ಇಲ್ಲಿ 2-3 ದಿನಗಳು ಕೆಲವೊಂದು ಬಾರಿ 1 ವಾರ ಆದರೂ ಸಹ ಇಲ್ಲಿನ ಪುರಸಭಾಧಿಕಾರಿಗಳು ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯ ಮಾಡೋದಿಲ್ಲ. ಇದನ್ನೇ ಏನು ಬಂಡವಾಳ ಮಾಡಿಕೊಂಡಂಥ ಕೆಲ ಸಾರ್ವಜನಿಕರು, ಹೋಟೆಲ್ ಉದ್ಯಮಿಗಳು ಮತ್ತು ಇತರೆ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಘಟಕಗಳೇನಿದ್ದಾವೆ ಇಲ್ಲಿ ಬಂದು ಕಸವನ್ನು ಹಾಕ್ತಾ ಇರುವಂಥದ್ದು. ಈಗ ನಾವು ದೃಶ್ಯಗಳಲ್ಲಿ ಸಹ ನೋಡ್ಬೋದು. ಹೋಟೆಲ್ಲು ಏನು ಟೀ ಹೋಟೆಲ್ ಮತ್ತು ಇನ್ನಿತರ ಹೋಟೆಲ್ಗಳಲ್ಲಿ ಇರುವಂಥ ತ್ಯಾಜ್ಯವನ್ನು ಇಲ್ಲಿ ಎತ್ತಾಕಿರುವಂಥದ್ದು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಇರುವಂಥ ತ್ಯಾಜ್ಯವನ್ನು ಸಹ ಇಲ್ಲಿ ತಂದು ಹಾಕಿ ಹೋಗಿರುವಂಥದ್ದು. ಎಲ್ಲೋ ಒಂದು ಕಡೆ ಪುರಸಭೆ ಅಧಿಕಾರಿಗಳು ಇಂಥ ಸ್ಥಳದಲ್ಲಿ ಕಸನ ಹಾಕುವಂತಹ ಸಾರ್ವಜನಿಕರಿಗೆ ದಂಡ ಹಾಕುವಂಥದ್ದು ಮತ್ತು ಇಲ್ಲಿ ಕಸ ಹಾಕಬಾರ್ದು ಅಂತೇಳಿ ಮನವರಿಕೆ ಮಾಡಿದ್ದೇ ಆಗಿದ್ದರೆ ಇಲ್ಲಿ ಯಾವುದೇ ರೀತಿಯಾದಂಥ ಇಂಥ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಆಡಳಿತ ಆಗಿರುವಂಥ ದೇವನಹಳ್ಳಿ ಪುರಸಭೆ ಅಧಿಕಾರಿಗಳು ಇಲ್ಲಿ ಕೆಲವೊಂದು ಭಾಗಗಳಲ್ಲಿ ಇದೊಂದೇ ಸ್ಥಳದಲ್ಲಿ ಅಂತಲ್ಲ, ಸುಮಾರು 10ಕ್ಕಿಂತ ಹೆಚ್ಚು ಪಾಯಿಂಟ್ಗಳಲ್ಲಿ ಇದೇ ರೀತಿಯಾದಂಥ ಕಸ ಹಾಕ್ತಾ ಇರುವಂಥದ್ದು ಸಾರ್ವಜನಿಕರು. ಈ ಸಾರ್ವಜನಿಕರಿಗೆ ಇಲ್ಲಿನ ಪುರಸಭೆ ಅಧಿಕಾರಿಗಳು ದಂಡ ಹಾಕುವಂಥ ಪ್ರಮೇಯಕ್ಕೆ ಹೋಗಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಎಚ್ಚೆತ್ತುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಸಾರ್ವಜನಿಕ ರಸ್ತೆಗಳಲ್ಲಿ ಮತ್ತು ಮನೆಗಳ ಮುಂದೆ ಏನೋ ಕಸವನ್ನು ಹಾಕ್ತಾ ಇರುವಂಥದ್ದು. ಈಗಾಗಲೇ ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಾದಂಥ KH ಮುನಿಯಪ್ಪನವರು ಪುರಸಭೆ ಅಧಿಕಾರಿಗಳಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಕ್ಷೇತ್ರದಲ್ಲಿ, ಏನೋ ಕಸ ವಿಲೇವಾರಿ ಆಗ್ತಾಯಿಲ್ಲ ಮತ್ತು ತಪ್ಪು ಮಾಡ್ತಾ ಇರುವಂಥ ಸಾರ್ವಜನಿಕರಿಗೆ ದಂಡ ಆಗ್ತಾಯಿಲ್ಲ ಅಂತೇಳಿ ಅವ್ರಿಗೆ ಚಾಟಿ ಬೀಸುವಂಥ ಕೆಲಸ ಆಗಬೇಕನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ಆಗ್ರಹ ಆಗಿರುವಂಥದ್ದು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾರೆ, ತಪ್ಪು ಮಾಡಿದವ್ರಿಗೆ ಕಾನೂನು ಪ್ರಕಾರ ದಂಡನೆ ವಿಧಿಸ್ತಾರೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.